ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಬಂದಿರುವಂತದ್ದು. ಜನಾರ್ದನ್ ರೆಡ್ಡಿ ಮನೆ ಹತ್ತಲೇ ಫೈರ್ ಮಾಡಿದಂತ ಖಾಸಗಿ ಗನ್ ಮ್ಯಾನ್ ಅನ್ನುವಂತ ಮಾಹಿತಿ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣ ಏನಿದೆಯಲ್ಲ ಅದಕ್ಕೆ ಸ್ಫೋಟಕ ತಿರುವು ಕಂಡು ಬಂದಿದೆ. ಜನಾರ್ದನ್ ರೆಡ್ಡಿ ಅವರ ಮನೆಗೇನೆ ಬೇಕು ಅಂತಲೇ ಫೈರ್ ಮಾಡಿದ್ರ ಖಾಸಗಿ ಗನ್ ಮ್ಯಾನ್. ಹಾಗಿದ್ರೆ ರಾಜ್ ನ್ಯೂಸ್ಗೆ ಫೈರಿಂಗ್ ಮಾಡ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ ಮ್ಯಾನ್ ನಿಂದ ಫೈರಿಂಗ್ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಖಾಸಗಿ ಗನ್ ಮ್ಯಾನ್ ಗುಂಡಿನ ದಾಳಿ ನಡೆಸುವಂತ ದೃಶ್ಯ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಒಂದು ಸುತ್ತು ಫೈರ್ ಮಾಡಿದ್ದ ಖಾಸಗಿ ಗನ್ ಮ್ಯಾನ್ ಆ ಒಂದು ದೃಶ್ಯ ಈಗ ರಾಜ್ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಫೈರಿಂಗ್ ನಿಂದ ರೆಡ್ಡಿ ನಿವಾಸದ ಕಿಟಕಿ ಗಾಜು ಪುಡಿಪುಡಿಯಾಗಿ ಹೋಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಈಗ ಸ್ಫೋಟಕ ತಿರುವು ಕಂಡು ಬಂದಿರುವಂತದ್ದು. ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆನೆ ಗುಂಡಿಟ್ಟು ಹೊಡೆದಿರುವಂತ ದೃಶ್ಯ ಲಭ್ಯ ಆಗಿರುವಂತದ್ದು. ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್, ಅದು ಕೂಡ ಖಾಸಗಿ ಗನ್ಮ್ಯಾನ್ ಖಾಸಗಿ ಜಾಗದಲ್ಲಿ, ಜನಾರ್ದನ್ ರೆಡ್ಡಿ ಅವರ ಜಾಗದಲ್ಲಿ ಅವರ ಮನೆ ಕಡೆನೆ ಗುಂಡಿಟ್ಟು ಹೊಡೆದಿರುವಂತ ವಿಡಿಯೋ ಸಾಕ್ಷಿಯಾಗಿದೆ. ಅವರ ಮನೆ ಕಡೆನೆ ಅವರು ಗುರಿ ಇಟ್ಟು ಹೊಡೆದಿರುವಂತ ವಿಡಿಯೋ, ಖಾಸಗಿ ಗನ್ಮ್ಯಾನ್ ಗುಂಡಿನ ದಾಳಿಯನ್ನ ನಡೆಸಿದಂತಹ ವಿಡಿಯೋ ನಮಗೆ ಲಭ್ಯ ಆಗಿದೆ. ಒಂದು ಸುತ್ತು ಫೈರ್ ಮಾಡ್ತಾರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್. ಜನಾರ್ದನ್ ರೆಡ್ಡಿ ಅವರನ್ನೇ ಗುರಿಯಾಗಿಟ್ಕೊಂಡು ಬಂದಿದ್ರ? ಹಾಗಿದ್ರೆ ಈ ಒಂದು ಗಲಾಟೆ ವಿಚಾರ ಈಗ ಮತ್ತೊಂದು ರೀತಿಯ ಪ್ರಶ್ನೆ. ಇವಾಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಗನ್ ಮ್ಯಾನ್ ಶೂಟ್ ಮಾಡ್ತಾ ಇರುವಂತಹದ್ದು, ಆತನ ಗುರಿ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಇದೆ. ಇನ್ನು ಮನೆಯ ಕಿಟಕಿ ಪುಡಿ ಪುಡಿ ಆಗಿರುವಂತದ್ದು ಗುಂಡಿನ ದಾಳಿಯಿಂದಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನೇ ಗುರಿಯಾಗಿಸಿಕೊಂಡು, ಅದು ಕೂಡ ಸತೀಶ್ ರೆಡ್ಡಿ ಅವರ ಸೇಫ್ಟಿಗಾಗಿನೇ ಅಂತ ಇಟ್ಕೊಂಡಿದ್ದಂತಹ ಅವರ ಪರ್ಸನಲ್ ಅಂದ್ರೆ ಖಾಸಗಿ ಗನ್ ಮ್ಯಾನ್ ಆ ಒಂದು ಸ್ಥಳಕ್ಕೆ ಬಂದಿರುವಂತದ್ದು. ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನೇ ಗುರಿಯಾಗಿ ಇಟ್ಟುಕೊಂಡು ಗನ್ ಮ್ಯಾನ್ ಶೂಟ್ ಮಾಡಿರುವಂತದ್ದು. ಇನ್ನು ಫೈರಿಂಗ್ ಮಾಡಿದಾಗ ಕಿಟಕಿ ಗಾಜು ಹೊಡೆದೋಗಿರುವಂತದ್ದು. ಯಾರಾದ್ರೂ ಅಪ್ಪಿ ತಪ್ಪಿ ಆ ಜಾಗದಲ್ಲಿ ಇದ್ದಿದ್ರೆ, ಇದಾಗ್ಲೇ ಒಬ್ಬ ಕಾರ್ಯಕರ್ತನ ಪ್ರಾಣ ಹೋಗಿದೆ, ಮತ್ತಲ್ಲಿ ಯಾರಾದ್ರೂ ಇದ್ದಿದ್ರೆ ಅವ್ರ ಗತಿ ಏನಾಗ್ತಿತ್ತು ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಇಲ್ಲಿ ನಿಜವಾಗ್ಲೂ ಒಂದು ಬ್ಯಾನರ್ ನಿಂದ ಶುರುವಾದಂತಹ ಗಲಾಟೆ ಈಗ ಜೀವ ಹಾನಿವರೆಗೆ ತಲುಪಿದೆ, ಗನ್ ಸದ್ದು ಮಾಡುವವರೆಗೂ ಕೂಡ ತಲುಪಿದೆ ಅಂತ ಆದ್ರೆ ಏನಿಲ್ಲಿ ನಿಜವಾಗ್ಲೂ ನಡೀತಾ ಇರುವಂತದ್ದು? ಯಾರನ್ನ ಗುರಿಯಾಗಿಸ್ಕೊಂಡು ಈ ಒಂದು ಗಲಾಟೆಯನ್ನ ಶುರು ಮಾಡಿದ್ರು ಅನ್ನುವಂತ ಅನುಮಾನ ಮೂಡುತ್ತೆ. ಇನ್ನು ಸತೀಶ್ ರೆಡ್ಡಿ ಅವರ ಗ್ಯಾಂಗ್ ಏನಿದೆ, ಗ್ಯಾಂಗ್ ಅಂತಲೇ ಹೇಳ್ಬೇಕಾಗತ್ತೆ, ಯಾಕಂದ್ರೆ ಫೈರಿಂಗ್ ಮಾಡೋದು, ಇನ್ನು ಅವರ ಮನೆಯನ್ನ ಗುರಿಯಾಗಿಸ್ಕೊಂಡಿರುವಂತದ್ದು. ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ, ಇವರು ನನ್ನನ್ನು ಕೊಲ್ಲಬೇಕು ಅಂತಾನೆ ಸಂಚು ಮಾಡ್ಕೊಂಡು ಈ ರೀತಿಯಾಗಿ ಬಂದಿರುವಂತದ್ದು ಅಂತ ತಾವೇ ಹೇಳ್ಕೋತಾರೆ. ಅಷ್ಟರ ಮಟ್ಟಿಗೆ ಈ ಗನ್ ಸದ್ದು ಮಾಡ್ತಾ ಇರುವಂತದ್ದು. ಅವರ ಮನೆ ಕಿಟಕಿಗೆ ಹೊಡೆದಂತ ಗನ್ ಮನೆ ಒಳಗೆ ಇರುವಂತ ಯಾರಿಗೋ ಅಥವಾ ಜನಾರ್ದನ್ ರೆಡ್ಡಿ ಅವರಿಗೆ ಅದು ತಗಲೋಲ್ಲ ಅಥವಾ ಮುಂದೊಂದು ದಿನ ಅದಾಗಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ? ಇನ್ನು ಈ ಒಂದು ಗಲಾಟೆ ವೇಳೆ ಜನಾರ್ದನ್ ರೆಡ್ಡಿ ಅವರು ಎಲ್ಲೋ ಹೋಗಿದ್ದವರು ಕಾರಲ್ಲಿ ಅಂತ ಬಂದು ಇಳಿತಾರೆ. ಇಳಿದಾಗ ಜನಾರ್ದನ್ ರೆಡ್ಡಿ ಬಂದ ಅಂತ ಯಾರೋ ಹೇಳಿದ್ದು ನನಗೆ ಕೇಳಿಸ್ತು. ಆಗ ಗನ್ ಸದ್ದು ಆಗಿದ್ದು ಅಥವಾ ಗನ್ ಶೂಟ್ ಮಾಡಿದ್ದು ಅಂತ ಜನಾರ್ದನ್ ರೆಡ್ಡಿ ಅವರೇ ಸ್ವತಃ ಹೇಳ್ಕೋತಾರೆ. ಹಾಗಿದ್ರೆ ನಿಜವಾಗ್ಲೂ ಬ್ಯಾನರ್ ಹಾಕಿದ್ದಕ್ಕೆ ಶುರುವಾಗಿದ್ದಂಥದ್ದ ಈ ಗಲಾಟೆ, ಅಥವಾ ಯಾರನ್ನ ಗುರಿಯಾಗಿಸ್ಕೊಂಡು ಈ ಗಲಾಟೆಯನ್ನ ಅಥವಾ ಗನ್ ಫೈರ್ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡು ಬಂದ್ರು ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ಕಲ್ಲು ತೂರಾಟವನ್ನ ಕೂಡ ಮಾಡಲಾಗ್ತಾ ಇದೆ. ಪೊಲೀಸರು ಎದುರೇ ಕಲ್ಲನ್ನ ತೂರಿದ್ದಾನೆ ಓರ್ವ. ಇನ್ನು ಪೊಲೀಸ್ ಅವ್ರನ್ನೇ ಬಿಡ್ತಾ ಇಲ್ಲ, ಇಲ್ಲಿ ಪೊಲೀಸ್ಗೆನೆ ಕಲ್ಲು ತೂರಾಟ ಮಾಡ್ತಿದ್ದಾರೆ. ಇನ್ನು ಕಲ್ಲು ತೂರ್ತಾ ಇದ್ದಂತೆ ಗನ್ ಮ್ಯಾನ್ ಫೈರಿಂಗ್ ಮಾಡಿರುವಂತದ್ದು. ರೆಡ್ಡಿ ಮನೆಯತ್ತ ಫೈರ್ ಮಾಡಿದ ಗನ್ ಮ್ಯಾನ್ ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್, ಖಾಸಗಿ ಗನ್ ಮ್ಯಾನ್ ಅವ್ರ ಮನೆ ಕಡೆನೆ ಶೂಟ್ ಮಾಡಿರುವಂತದ್ದು. ಜನಾರ್ದನ್ ರೆಡ್ಡಿ ಅವರ ಮನೆಗೆ ಶೂಟ್ ಮಾಡಿದ್ದಲ್ದೆ ಪೊಲೀಸರು ಅಲ್ಲಿ ತಡೆಯೋಕೆ ಅಂತ ಬಂದಿದ್ರು ಕೂಡ ಅವರ ಎದುರುಗಡೆನೆ ಅಲ್ಲಿದ್ದಂತ ಓರ್ವ ಕಲ್ಲನ್ನ ಎಸೆದಿರುವಂತದ್ದು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ.
ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮೇಲೆ ಜಿದ್ದಿಟ್ಕೊಂಡೇ ಬಂದಿರುವಂತದ್ದು ಈ ಒಂದು ಗಲಾಟೆಯನ್ನ ಶುರು ಮಾಡಿರುವಂತದ್ದು ಅನ್ನೋದು ಖಡಾಖಂಡಿತವಾಗಿ ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆನೆ ಈ ರೀತಿಯಾಗಿ ಬ್ಯಾನರ್ ಹಾಕೋದಾಗಿರಬಹುದು, ಅಥವಾ ಅಲ್ಲಿ ಬಂದು ಗಲಾಟೆ ಗುಂಪಾಗಿ ಬಂದು ಗಲಾಟೆ ಶುರು ಮಾಡೋದಾಗಿರಬಹುದು. ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಈ ಎರಡೂ ಗುಂಪುಗಳ ಒಂದು ಕಿತ್ತಾಟವನ್ನ ಗಲಾಟೆಯನ್ನ ಸರಿಪಡಿಸೋದಕ್ಕೆ. ಅವ್ರಿಗೂ ಕೂಡ ಇಲ್ಲಿ ಭಯ ಇಲ್ಲ. ಅವ್ರ ಮೇಲೆ ಅವ್ರು ಬಂದಿದ್ರು ಕೂಡ ಅವ್ರ ಮುಂದೆನೆ ಕಲ್ ತೂರಾಡೋದು, ಗನ್ ಫೈಟ್ ಶುರು ಮಾಡೋದು, ಈ ರೀತಿಯಾಗಿ. ಹಾಗಿದ್ರೆ ನಿಜವಾಗ್ಲೂ ಕೂಡ ಯಾರಿಗೆ ಇಲ್ಲಿ ವ್ಯವಸ್ಥೆಗೆ ಭಯನೇ ಇಲ್ಲ, ಕಾನೂನಿಗೆ ಭಯನೇ ಇಲ್ಲ ಇಲ್ಲಿ ಗಲಾಟೆ ಮಾಡ್ತಾ ಇರುವವ್ರಿಗೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅವ್ರ ಉದ್ದೇಶ ಏನು? ಹಾಗಿದ್ರೆ ಫೈರಿಂಗ್ ಮಾಡೋದು ಅಂದ್ರೆ ಇವಾಗ ಖಾಸಗಿ ಜಾಗದಲ್ಲಿ ಯಾರು ಇವರಿಗೆ ರೈಟ್ಸ್ ಕೊಟ್ಟಿದ್ದು ಫೈರಿಂಗ್ ಮಾಡೋದಕ್ಕೆ? ಗನ್ಮ್ಯಾನ್ಗಳನ್ನ, ಖಾಸಗಿ ಗನ್ಮ್ಯಾನ್ಗಳನ್ನ ಆ ವ್ಯಕ್ತಿಗಳು ಇಟ್ಕೊಂಡಿರ್ತಾರೆ. ಇವಾಗ ಸತೀಶ್ ರೆಡ್ಡಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು ಇಟ್ಕೊಂಡಿರ್ತಾರೆ ಅಂದ್ರೆ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದೆ ಇರುವಂತೆ ಬೇರೊಂದು ಕಡೆ ಹೋದಾಗ ಅವ್ರಿಗೆ ತೊಂದರೆ ಆಗ್ತಿದೆ ಅನ್ನುವಾಗ ಶೂಟ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರೋದು. ಇವರು ಸಿಕ್ಕಿದೆ ಚಾನ್ಸ್ ಅಂತ ಖಾಸಗಿ ಜಾಗದಲ್ಲಿ ಅಲ್ಲಷ್ಟು ಸಾಕಷ್ಟು ಜನ ಅಲ್ಲಿದ್ದಾರೆ ಅಂತ ಟೈಮಲ್ಲಿ ಇವರು ಶೂಟ್ ಮಾಡೋದಕ್ಕೆ ಯಾರು ಇವರಿಗೆ ರೈಟ್ಸ್ ಕೊಟ್ಟಿದ್ದು? ನಿಜವಾಗ್ಲೂ ಲೈಸೆನ್ಸ್ ಇಟ್ಕೊಂಡು ಗನ್ಗಳನ್ನ ಇಟ್ಕೊಂಡು ಬಂದಿದಾರ? ಅಷ್ಟೊಂದು ಜನ ಫೈರಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಖಾಸಗಿ ಜಾಗದಲ್ಲಿ, ಅದು ಕೂಡ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್, ಅವನು ಅಲ್ಲಿ ಬಂದು ಜನಾರ್ದನ್ ರೆಡ್ಡಿ ಅವರ ಮನೆಯನ್ನೇ ಗುರಿಯಾಗಿಸ್ಕೊಂಡು ಶೂಟ್ ಮಾಡ್ತಿದ್ದಾನೆ ಅಂದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಅನುಮಾನ ಮೂಡುತ್ತೆ. ಏನು ಇವರ ಗುರಿ, ಏನು ಇವರ ಉದ್ದೇಶ ಅಂತ. ಇನ್ನು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ವಿಡಿಯೋ. ಆತ ಯಾರನ್ನ ಏನನ್ನ ಗುರಿಯಾಗಿ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ. ನಿಜವಾಗ್ಲೂ ಏನ್ ನಡೀತಾ ಇದೆ ಬಳ್ಳಾರಿಯಲ್ಲಿ? ಇತ್ತೀಚೆಗೆ ಕಡಿಮೆ ಆಗಿತ್ತು ಇದೆಲ್ಲ ಕೂಡ. ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಗಂಡಾಂತರ ಬಂದಿದ್ಯಾ ಅಂತ ಅನುಮಾನ ಮೂಡ್ತಾ ಇದೆ. ಅವ್ರ ಮನೆ ಮುಂದೆನೆ ಹೋಗಿ ಏಕಾಏಕಿ ಅವ್ರು ಬಂದು ಇಳಿದ ಕೂಡ್ಲೇನೆ ಗನ್ ಶೂಟ್ ಮಾಡ್ತಾರೆ. ಅದು ಅವ್ರಿಗೆ ತಗ್ಲಿಲ್ಲ, ಕಾರಿಗೆ ತಗ್ಲುತ್ತೆ. ಹಾಗಿದ್ರೆ ಅವ್ರ ಗುರಿ ಖಡಾಖಂಡಿತವಾಗಿ ಜನಾರ್ದನ್ ರೆಡ್ಡಿನೇ ಆಗಿದ್ರಾ ಅನ್ನುವಂತ ಅನುಮಾನ ಮೂಡುತ್ತೆ. ಅವರು ಕೂಡ ಅಲ್ಲಿದ್ದಂತ ಗುಂಡನ್ನ ತೋರಿಸಿ ಹೇಳ್ತಾರೆ, ಇದು ನನ್ನನ್ನ ಗುರಿಯಾಗಿಟ್ಕೊಂಡೇ ಇವರು ಬಂದು ಈ ರೀತಿಯಾಗಿ ಮಾಡ್ತಾ ಇರೋದು, ಏನು ಜಿದ್ದಿಟ್ಕೊಂಡು ಬಂದಿದಾರೋ ಅಂತ ಅವ್ರು ಹೇಳ್ತಾರೆ. ಇನ್ನು ಅಲ್ಲಿದ್ದವರೆಲ್ಲರೂ ಕೂಡ ಮಾತನಾಡ್ತಾರೆ, ಅವನು ಅಂದ್ರೆ ಜನಾರ್ದನ್ ರೆಡ್ಡಿ ಬಂದ, ಇವಾಗ ಶುರು ಮಾಡಿ ಅಂತ. ಅದಾದ್ಮೇಲೆ ಗನ್ ಸದ್ದು ಕೇಳೋದಕ್ಕೆ ಅಥವಾ ಗನ್ ಫೈರಿಂಗ್ ಆಗೋಕ್ ಶುರುವಾಯ್ತು ಅಂತ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಹೇಳ್ತಾರೆ. ಅದೇನೇ ಇರ್ಬೋದು ಅವರವರ ಗುದ್ದಾಟ ಕಿತ್ತಾಟಗಳು, ಅದನ್ನ ಇಷ್ಟರ ಮಟ್ಟಿಗೆ ತಂದಿಟ್ಟಿದ್ದಾರೆ. ಇಲ್ಲಿ ಒಬ್ಬ ಕಾರ್ಯಕರ್ತನ ಪ್ರಾಣ ಹೋಗಿದೆ, ಅವ್ರ ಮನೆಯವರು ಅಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ ಅನ್ನುವಂತ ಅನುಮಾನ ಮೂಡುತ್ತೆ. ಇವರ ಪರ್ಸನಲ್ ಜಿದ್ದು ಅಥವಾ ರಾಜಕೀಯದ ಜಿದ್ದುಗಳನ್ನ ಖಾಸಗಿ ಜಾಗದಲ್ಲಿ ಅಲ್ಲಿರುವಂತ ಜನತೆಗೆ ಮತ್ತೆ ಅವರ ಬೆಂಬಲಿಗರಾಗಿ ಬಂದಂತವರಿಗೆ, ಅವರ ಮನೆಯವರಿಗೆ ಈಗ ನೋವನ್ನ ತರುವಂತ ಸಂಗತಿಗಳು ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಅವರ ಪರ್ಸನಲ್ ರಾಜಕೀಯ ಜಿದ್ದುಗಳನ್ನ ಇಲ್ಲಿ ಸಾರ್ವಜನಿಕರ ಮುಂದೆ, ಸಾರ್ವಜನಿಕರಿಗೂ ಕೂಡ ಅಲ್ಲಿ ಬಳ್ಳಾರಿಯಲ್ಲಿ ಅಥವಾ ಆ ಒಂದು ಜಾಗದ ಸುತ್ತಮುತ್ತ ಇರೋರ್ಗೂ ಕೂಡ ಲೋಡಾಡಕ್ಕೂ ಈಗ ಹೊರಗೆ ಬರೋಕ್ಕೂ ಭಯ ಪಡ್ತಾ ಇರುತ್ತೆ. ಚಿಕ್ಕ ಪುಟ್ಟ ಮಕ್ಕಳು ಇರ್ತಾರೆ, ಹಿರಿಯರು ಇರ್ತಾರೆ, ಅವ್ರ್ಯಾರು ಈಗ ಇದರಿಂದ ಹೊರಗೆ ಬರೋ ಹಾಗಿಲ್ಲ. ಒಬ್ಬ ಶಾಸಕ ಅವನಿಂದ ಅಥವಾ ನಮ್ಮ ಜಿಲ್ಲೆಗೆ ಅವ್ರಿರುವಂತ ಜಾಗಕ್ಕೆ ಒಳ್ಳೇದಾಗಬೇಕೇ ಹೊರತು ರಾಜ್ ನ್ಯೂಸ್ ಕನ್ನಡ.